ಜೈ ಜಿನೇಂದ್ರ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಐಸ್ ಕ್ರೀಮ್ ಅಂದ್ರೇ ಒಂದು ಸ್ಪೆಷಲ್ಲು. ಇದನ್ನು ಮಾಡೋದಂತೂ ತುಂಬಾ ಸುಲಭ, ಪ್ರೋಸೆಸ್ ಅಂತೂ ತುಂಬ ಈಸಿ ಇದೆ. ಇದು ಹೇಗೆ ಮಾಡೋದು ಅಂತ ವಿಡಿಯೋ ಶುರು ಮಾಡೋಣ. 1 ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಿ. 1 ಸ್ಪೂನಷ್ಟು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೊಂಡ್ಮೇಲೆ ಇದನ್ನು ಬಾಯ್ಲ್ ಆಗ್ತಾ ಇರೋಂಥ ಹಾಲಿಗೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನನ್ನ ಚಾನಲಲ್ಲಿ ಬರ್ತಾ ಇರೋ ಕಂಟೆಂಟ್ಗಳು ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಇದರಿಂದ ನನ್ನ ಚಾನಲಲ್ಲಿ ರಿಲೀಸ್ ಆಗೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಮತ್ತು ಮಿಕ್ಸು ಆಗಿದೆ, ಸ್ವಲ್ಪ ತಿಕ್ಕಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು. ಈಗ ಪೂರ್ತಿ ತಣ್ಣಗಾಗಿದೆ ನೋಡಿ, ಸ್ವಲ್ಪ ತಿಕ್ಕಾಗೂ ಆಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. 5 ಏಲಕ್ಕಿ ಬಾಳೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ ಬ್ಲೆಂಡ್ ಮಾಡೋಕ್ಕೆ. ನಿಮಗೆ ಯಾವ ಹಣ್ಣು ಬೇಕೋ ಅದನ್ನು ರೀಪ್ಲೇಸ್ ಮಾಡ್ಕೋಬೋದು ಇಲ್ಲಿ. ಹಾಗೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸು ಹಾಕ್ಕೊಂಡು ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇದು ಹೀಗೆ ಬ್ಲೆಂಡ್ ಆಗಿರಬೇಕು, ಎಲ್ಲೂ ಲಮ್ಸ್ ಇರಬಾರ್ದು. ನಾನು ನೋಡಿ ಸ್ಟೀಲ್ ಕಂಟೈನರ್ಗೆ ಇದನ್ನು ತೊಗೋತಾ ಇದ್ದೀನಿ. ನೀವು ಇದನ್ನು ಏರ್ಟೈಟ್ ಬಾಕ್ಸ್ಗೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಫ್ರೀಝರಲ್ಲಿ 3 ಅವರ್ಸ್ ಇಡೋದಿರುತ್ತೆ. ಈಗ 3 ಅವರ್ಸ್ ಆಗಿದೆ. ಇದನ್ನು ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳೋದಿರುತ್ತೆ. ಈ ಪ್ರೋಸೆಸ್ನ ಸ್ಕಿಪ್ ಮಾಡಬೇಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು. ಮತ್ತೆ ಅದೇ ಕಂಟೈನರಲ್ಲಿ ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು 12 ಅವರ್ಸ್ ಇಲ್ಲಾಂದರೆ ಓವರ್ ನೈಟು ಫ್ರೀಸ್ ಮಾಡೋದಿರುತ್ತೆ. ಈಗ 12 ಅವರ್ಸ್ ಆಗಿದೆ. ಇದು ಹೇಗಾಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಾಗಿದೆ. ಪರ್ಫೆಕ್ಟ್ ಹೋಮ್ ಮೇಡ್ ಐಸ್ ಕ್ರೀಮ್ ಇದು. ಈಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈಗ ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಐಸ್ ಕ್ರೀಮ್ ಅಂತ. ಇದನ್ನು ಯಾರು ಬೇಕಾದರೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಸಜೆಷನ್ಸ್ ಇದ್ದರೆ ಅಥವಾ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈಗಾಗಲೇ ರಿಪ್ಲೈ ಮಾಡಿದ್ದೀನಿ ನಿಮ್ಮ ಕಮೆಂಟ್ಸ್ಗೆ, ಧನ್ಯವಾದ. ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಈಗ ಸ್ವಲ್ಪ ನಟ್ಸಿಂದ ಈ ರೀತಿ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ಪರ್ಫೆಕ್ಟ್ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ. ಈಗ ಇದೇ ರೀತಿ ನಾನು ಐಸ್ ಕ್ರೀಮ್ ಮೋಲ್ಡಲ್ಲಿ ವಾಟರ್ ಮೆಲನಲ್ಲಿ ಮಾಡ್ತಾಯಿದ್ದೀನಿ. ಅದೇ ಪ್ರೋಸೆಸ್ ಫಾಲೋ ಮಾಡಿದ್ದೀನಿ. ಆದರೆ ಕಲ್ಲಂಗಡಿ ಹಣ್ಣಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಐಸ್ ಕ್ರೀಮ್ ಮಾಡ್ಕೊಳಕ್ಕೆ ಬರಲ್ಲ. ಈ ರೀತಿ ಕ್ಯಾಂಡಿನೇ ಮಾಡ್ಕೊಳಕ್ಕಾಗುತ್ತೆ. ಈಗ ಎಲ್ಲನೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಎಲ್ಲದರದ್ದು ಕ್ಯಾಪ್ಸ್ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಇದನ್ನು ಫ್ರೀಝರಲ್ಲಿ 12 ಅವರ್ಸ್ಗೆ ಇಡಬೇಕು, ಇಲ್ಲಾಂದರೆ ಓವರ್ನೈಟ್ ಇದ್ದರೂ ನಡೆಯುತ್ತೆ. 12 ಅವರ್ಸ್ ಆಗಿದೆ. ಇವಾಗ ಫ್ರೀಝರಿಂದ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರೋವಂಥ ವಾಟರ್ ಮೆಲನ್ ಐಸ್ ಕ್ಯಾಂಡಿ ಇವಾಗ ರೆಡಿಯಾಗಿದೆ ಅಂತ. ನೋಡೋಕ್ಕೂ ಅಷ್ಟೇ ಕ್ಯೂಟಾಗಿಲ್ವಾ? ನೀವು ಇದೇ ರೀತಿ ಐಸ್ ಕ್ರೀಮ್ ಮತ್ತು ಐಸ್ ಕ್ಯಾಂಡಿನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.